ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಹೋದ ವ್ಲಾಗಲ್ಲಿ ನೀವು ಚೆರಿದ್ ಬರ್ಡೇ ಸೆಲೆಬ್ರೇಷನ್ನ ನೋಡಿದ್ರಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅವನಿಗೆ ಸಿಕ್ಕಿದ ಗಿಫ್ಟ್ಸ್ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತಿನ ಈ ವ್ಲಾಗಲ್ಲಿ ಅದನ್ನು ನೋಡ್ಬೋದು. ಅದ್ರ ಜೊತೆಗೆ ಚರಿತ್ ಸ್ಕೂಲಲ್ಲಿ ನಡೆದ ಸೆಲೆಬ್ರೇಷನ್ನು, ಅವನ ಫ್ರೆಂಡ್ಸಿಗೆಲ್ಲ ಏನು ಕೊಟ್ಟ, ಹೇಗೆ ಏನು ರಿಟರ್ನ್ ಗಿಫ್ಟ್ ಕೊಟ್ಟ, ಅದನ್ನು ಕೂಡ ತೋರಿಸ್ತೀವಿ. ಎಷ್ಟು ಕಾರಪ್ಪ ಇನ್ನೊಂದು ಕಾರ ಯಾರ್ದು ಸೂಪರ್ ಕಾರ್ ಒಂದು ಡೋರ್ ಓಪನ್ ಇದೆ. ನೋಡಿದ್ರಲ್ಲ, ಅವರ ಅಜ್ಜಿ ತಾತ ಅಂದರೆ ಅಪ್ಪ ಅಮ್ಮ ಊರಿಂದ ಅವನಿಗೆ ಒಂದು ಪೊಲೀಸ್ ಕಾರ್ ತೊಗೊಂಡು ಬಂದು ಕೊಟ್ಟಿದ್ದಾರೆ ಬರ್ಡೇ ಗಿಫ್ಟು. ಹಾಗೆ ಕಾರ್ತಿಕ್ ಒಂದು ವಿಂಟೇಜ್ ಕಾರ್ ಡೋರೆಲ್ಲ ಓಪನ್ ಆಗೋ ಥರದ್ದು ಕೊಟ್ಟಿದ್ದಾರೆ. ಅವನಿಗೆ ಕಾರ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅವ್ನ ಕೇಕ್ ಮೇಲೂ ಕೂಡ ಕಾರ್ ಥೀಮ್ದೇ ಮಾಡಿಸಿದ್ವಿ. ಆಮೇಲೆ ಸ್ವಲ್ಪ ಕೇಕ್ಸ್ ಎಲ್ಲನೂ ನಾವು ಹಂಚ್ಕೊಂಡು ಎಲ್ಲರೂ ತಿಂದ್ವಿ. ಅದಾದಮೇಲೆ ಮತ್ತೆ ಒಂದು ರೌಂಡು ಬೀಚಿಗೆ ಹೋಗಿ ಆಟಾಡಿ ಬರೋಣ ಅಂತ ಹೋಗಿದ್ವಿ. ಯಾಕಂದರೆ ಹಿಂದಿನ ದಿನ ಕಾರ್ತಿಕ್ ಇರಲಿಲ್ಲ, ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ವಿ ಎಲ್ಲರೂ. ಸೊ ಕಾರ್ತಿಕ್ ಜೊತೆಗೆ ಇನ್ನೊಂದು ರೌಂಡ್ ಬೀಚಿಗೆ ಹೋಗಿ ಎಲ್ಲರೂ ಆಟಾಡಿದ್ವಿ. ಅದರಲ್ಲಿ ಅಪ್ಪ ಅಮ್ಮ ಅಂತೂ ನಾವು ನೆನ್ನೆನೇ ಆಟಾಡಿ ಸುಸ್ತಾಗಿದ್ದೀವಿ ಅಂತ ನೀರಲ್ಲಿ ಇಳಿಯೋಕ್ಕೆ ಹೋಗಲಿಲ್ಲ. ಅತ್ತೆ ಮಾವ ಒಂದು ಸ್ವಲ್ಪ ಹೊತ್ತು ಇಳಿದಿದ್ರು, ಬಟ್ ನಾನು ಕಾರ್ತಿಕ್ ಮತ್ತೆ ಪೂರ ಇಳಿದ್ಬಿಟ್ಟಿದ್ವಿ ನೀರಲ್ಲಿ. ತುಂಬ ಎಂಜಾಯ್ ಮಾಡಿದ್ವಿ. ಅದನ್ನು ನಿಮಗೆ ಫ್ಯೂ ಕ್ಲಿಪ್ಸ್ನ ಇಲ್ಲಿ ಶೇರ್ ಮಾಡ್ತಿದ್ದೀನಿ, ನೋಡ್ಬೋದು ಹೇಗೆ ಎಂಜಾಯ್ ಮಾಡಿದ್ವಿ ಅಂತ. ಇನ್ನೇನು ಚೆಕ್ಔಟ್ ಮಾಡೋ ಟೈಮು. ಸೊ ಎಲ್ಲರೂ ರೆಡಿಯಾಗಿ ಹೊರಗೆ ಲಂಚಿಗೆ ಹೋಗೋರಿದ್ವಿ. ಸ್ನಾನ ಮಾಡಿ ನಾನು ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀನಿ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಕ್ಲೀನ್ ಫೇಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಟ್ಯಾಕ್ ಅವರ ಕುಂಕುಮಾದಿ ಫೇಸ್ ಸೀರಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಸ್ಕಿನ್ನನ್ನು ರಿಜುವಿನೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಇಲ್ಯುಮಿನೇಟ್ ಮಾಡುತ್ತೆ. ಇದರಲ್ಲಿ ಆಯುರ್ವೇದಿಕ್ ಹರ್ಬ್ಸ್ನ ಯೂಸ್ ಮಾಡಿದ್ದಾರೆ, ನಿಮ್ಮ ಸ್ಕಿನ್ ಮೇಲಿರೋ ಬ್ಲೆಮಿಷಸ್ನ ರಿಡ್ಯೂಸ್ ಮಾಡೋದಕ್ಕೆ ಮತ್ತು ಈವನ್ ಸ್ಕಿನ್ ಟೋನ್ನ ಪ್ರಮೋಟ್ ಮಾಡೋದಕ್ಕೆ. ಸಿಂಪಲ್ 2 ಸ್ಟೆಪ್ ಸ್ಕಿನ್ ಕೇರ್ ರುಟೀನ್ ನಂಗೆ ಯಾವಾಗಲೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅದೇ ರೇಂಜ್ನ ಟ್ಯಾಕ್ ಕುಂಕುಮಾದಿ ಫೇಸ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ ಅದಾದಮೇಲೆ. ಹಾಗೆ ನಿಮಗೆ ನ್ಯಾಚುರಲ್ ರೇಡಿಯನ್ಸ್ ಕೊಡೋದಕ್ಕೆ ಇದರಲ್ಲಿ ಸ್ಯಾಫ್ರನ್, ಆಯುರ್ವೇದಿಕ್ ಆ್ಯಕ್ಟಿವ್ಸ್, ಲೋಟಸ್, ಸ್ಯಾಂಡಲ್ವುಡ್ ಇದೆಲ್ಲನೂ ಇದೆ. ಇದು ನಿಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ರೇಡಿಯಂಟಾಗಿ ಇಡುತ್ತೆ, ಹಾಗೆ ಗ್ಲೋಯಿಂಗ್ ಆಗಿ ಕಾಣೋ ಥರ ಮಾಡುತ್ತೆ. ಡೀಪ್ ಹೈಡ್ರೇಷನ್ ಕೂಡ ಕೊಡುತ್ತೆ. ಸ್ಕಿನ್ನು ತುಂಬ ಹೊತ್ತು ಸಪ್ಪಲ್ಲಾಗಿ ಮತ್ತು ಹೈಡ್ರೇಟೆಡ್ ಆಗಿ ಇರುತ್ತೆ. ಯಾವಾಗಲೂ ಅಷ್ಟೇ ನಿಮ್ಮ ಸ್ಕಿನ್ ಕೇರ್ ರುಟೀನ್ನ ತುಂಬ ಕ್ರಿಸ್ಪ್ ಆ್ಯಂಡ್ ಸಿಂಪಲ್ಲಾಗಿ ಇಟ್ಕೊಳ್ಳಿ. ಆವಾಗ ನಮಗೆ ಅದನ್ನು ಮಾಡೋದು ಒಂದು ದೊಡ್ಡ ಟಾಸ್ಕ್ ಅಂತ ಅನಿಸ್ಬಾರ್ದು. ಎಂಜಾಯಬಲ್ ಪ್ರಾಸೆಸ್ ಇರಬೇಕು, ಹಾಗೆ ನಮಗೆ ಬೆನಿಫಿಟ್ ಕೂಡ ಸಿಗುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನನ್ನ ಸ್ಕಿನ್ನು ಎಷ್ಟು ಗ್ಲೋಯಿಂಗ್ ಆಗಿ ಕಾಣ್ತಾ ಇದೆ ಅಂತ. ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಿಂದ. ನಿಮಗೆ ಬೇಕಾಗಿರೋ ಎಲ್ಲ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ. ಬೀಚಿಗೆ ಹೋಗಿ ಬಂದಮೇಲೆ ಚರಿತ್ಗೆ ಮತ್ತೆ ಇನ್ನೊಂದು ರೌಂಡ್ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿಸಿ ಹೊಸ ಬಟ್ಟೆ ಹಾಕ್ತಾಯಿದ್ದೀವಿ. ಅವ್ನು ಹೊಸ ಬಟ್ಟೆ ಕೂಡ ತುಂಬ ಜನ ತುಂಬ ಇಷ್ಟಪಟ್ಟರು. ಅವನಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಕಲರ್ ಕಾಂಬಿನೇಷನ್ನು. ಇದು ಅತ್ತೆ ಕೊಡಿಸಿದ್ದು ಅವನಿಗೆ ಬರ್ಡೇಗೆ ಅಂತ. ಅಮ್ಮ ಒಂದು ಜೊತೆ ಡ್ರೆಸ್ಸು, ಅತ್ತೆ ಒಂದು ಜೊತೆ ಡ್ರೆಸ್ ಕೊಡಿಸಿದ್ದಾರೆ. ಇವತ್ತು ಅವನು ಈ ಡ್ರೆಸ್ ಹಾಕ್ಕೊಂಡಿದ್ದಾನೆ. ನೆಕ್ಸ್ಟ್ ಡೇಗೆ ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾನಲ್ಲ, ಆವಾಗ ಇನ್ನೊಂದು ಡ್ರೆಸ್ ಹಾಕ್ಕೋತಾನೆ.
ಅದನ್ನು ಕೂಡ ನೀವು ನೋಡ್ಬೋದು. ಈ 2 ಡ್ರೆಸ್ಸಸ್ನು ನಾವು ನಮ್ಮ ಊರಿಗೆ ಎಲ್ಲರೂ ಬಂದಿದ್ರಲ್ಲ ದಸರಾ ಹಬ್ಬದ ಟೈಮಲ್ಲಿ, ಆವಾಗ ಎಲ್ಲರೂ ಟ್ರೆಂಡ್ಸಿಗೆ ಹೋಗಿ ಚರಿತ್ಗೆ ಅಂತ ಶಾಪಿಂಗ್ ಮಾಡಿದ್ದು. ಸೊ ಅವ್ನ ಡ್ರೆಸ್ಸಸ್ಸು ಬೇಗ ಸೆಲೆಕ್ಷನ್ ಆಯಿತು. ಅದಾದಮೇಲೆ ಅಮ್ಮ ತುಂಬ ದಿನದಿಂದ ಒಂದು ಗ್ರ್ಯಾಂಡ್ ಗ್ರೀನ್ ಕಲರ್ ಕುರ್ತಿ ಅಥವಾ ಕುರ್ತಿ ಸೆಟ್ ಥರ ಹುಡುಕ್ತಾಯಿದ್ರು. ಇಲ್ಲಿ ಒಂದು 2-3 ಕಲೆಕ್ಷನ್ ಇತ್ತು. ಸೊ ಅದರಲ್ಲೂ ಸ್ವಲ್ಪ ನೋಡಿದ್ವಿ, ಯಾವುದೋ ಒಂದು ಇಷ್ಟ ಆಯಿತು. ಸೊ ಅದನ್ನು ತೊಗೊಂಡು ಬಂದ್ವಿ. ನಿಮಗೆ ಚರಿತದ್ದು ಬರ್ಡೇ ಡ್ರೆಸ್ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಕೊನೆಗೆ ಎಲ್ಲರೂ ರೆಡಿಯಾಗಿ ಚೆಕ್ಔಟ್ ಮಾಡೋ ಟೈಮಲ್ಲಿ ನಾವು ಬೀಚ್ ಹೌಸ್ ಸುತ್ತ ಇರೋ ಗ್ರೀನರಿ ಮಧ್ಯ ಒಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ ಮೆಮರೀಸ್ಗೋಸ್ಕರ. ಅದಾದಮೇಲೆ ನಾವು ಹಾಯ್ ಚರಿತ್, ಬರ್ಡೇ ಬಾಯ್ ನೀವು ಇವತ್ತು? ನಾವೆಲ್ಲರೂ ಲಂಚ್ಗೆ ಹೊರಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಬೀಚಲ್ಲಿ ತುಂಬ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ನಾವು ಮತ್ತೆ ಟೆಂಪಲ್ಗೆ ಹೋಗೋದಾದರೆ ಸ್ವಲ್ಪ ಲಂಚ್ಗೆ ಲೇಟ್ ಆಗಿಬಿಟ್ಟು ನಮಗೇನು ಊಟ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಲಂಚ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಹಿಂದೆನೇ ಅಪ್ಪಾಜಿ ಕಾರು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಈಗ ನಾವು ಹೋಗ್ತಾ ಇರೋದು ಕುಂದಾಪುರದಲ್ಲಿರೋ ಶೆಟ್ಟಿ ಲಂಚ್ ಹೋಮ್ಗೆ. ಅತ್ತೆ ಮಾವಂಗೆ ನಾವು ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಕರ್ಕೊಂಡೋಗಿದ್ವಿ ಶೆಟ್ಟಿ ಲಂಚ್ ಹೋಮ್ಗೆ, ನೀವು ನೋಡಿರ್ಬೋದು ಆ ವ್ಲಾಗ್ಸ್ ಎಲ್ಲ. ಬಟ್ ಅಪ್ಪಾಜಿ ಅಮ್ಮಂಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿರೋದು. ಅಪ್ಪ ಆ್ಯಸ್ ಯೂಶುವಲ್ ವೆಜಿಟೇರಿಯನ್ನು, ಅವ್ರಿಗೆ ಇಲ್ಲಿ ಇರೋ ಫೇಮಸ್ ನೀರು ದೋಸೆ, ಚಿಕನ್ ಗೀ ರೋಸ್ಟ್ ಟ್ರೈ ಮಾಡ್ಸೋಕ್ಕಾಗಲ್ಲ. ಸೊ ಅದ್ರ ಬದಲಿಗೆ ಪನ್ನೀರ್ ಗೀ ರೋಸ್ಟ್, ಮಶ್ರೂಮ್ ಗೀ ರೋಸ್ಟ್ ಎಲ್ಲ ಆಪ್ಷನ್ ಇತ್ತು. ಸೊ ಅದನ್ನು ಟ್ರೈ ಮಾಡಿದ್ರು. ಇಲ್ಲಿ ಯಾವಾಗ ಬಂದ್ರೂ ಒಂದು ಸ್ವಲ್ಪ ಹೊತ್ತಾದರೂ ವೆಯ್ಟಿಂಗ್ ಇದ್ದೇ ಇರುತ್ತೆ. ಈ ಸತಿ ಕಂಪ್ಯಾರಿಟಿವ್ಲಿ ಬೇಗನೆ ಸಿಕ್ತು. ಪೀಕ್ ಅವರಲ್ಲಿ ಹೋಗಿದ್ರು ಕೂಡ ಅಲ್ಲಿ ಹೋಗೋ ಅಷ್ಟರಲ್ಲೇ ಚರಿತು ತುಂಬ ಟಯರ್ಡ್ ಆಗಿದ್ನಲ್ಲ ಬೀಚಲ್ಲಿ ಆಟಾಡಿ, ತಕ್ಷಣ ಮಲ್ಕೊಂಡೇ ಬಿಟ್ಟ. ಸೊ ಅವನಿಗೆ ನೀರು ದೋಸೆ ಅಂದರೆ ತುಂಬ ಇಷ್ಟ. ಸೊ ಪಾರ್ಸಲ್ ತೊಗೊಂಡು ಹೋಗೋಣ, ಅವ್ನ ಕಾರಲ್ಲಿ ಏನಾದರೂ ಎದ್ದರೆ ಅಥವಾ ಮನೆಗೆ ಹೋದ್ಮೇಲೆ ಎದ್ದರೆ ತಿನ್ಸೋಕ್ಕೆ ಅಂತ ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ನಾವೆಲ್ಲರೂ ಫಿಶ್ ತೊಗೊಂಡ್ವಿ. ಮಾವಂಗೆ ಸೀ ಫಿಶ್ ಇಷ್ಟ ಆಗೋದಿಲ್ಲ. ಸೊ ಅವ್ರಿಗೆ ಚಿಕನ್ ಆರ್ಡ್ರ್ ಮಾಡಿದ್ವಿ, ಮತ್ತು ಪ್ರಾನ್ಸ್ ಕೂಡ ತರಿಸಿದ್ವಿ. ಇಲ್ಲಿ ಬಟರ್ ಪ್ರಾನ್ ಗಾರ್ಲಿಕ್ ತುಂಬ ಚೆನ್ನಾಗಿರುತ್ತೆ, ಅದನ್ನು ಕೂಡ 1 ಪ್ಲೇಟ್ ತರಿಸಿದ್ವಿ. ಇಲ್ಲಿ ಬಂದರೆ ರೈಸ್ ಯೂಶ್ವಲಿ ನಾವು ತೊಗೊಳ್ಳೋದೇ ಇಲ್ಲ, ನೀರು ದೋಸೆ ಗೀ ರೋಸ್ಟಲ್ಲೇ ಹೊಟ್ಟೆ ತುಂಬೋಗ್ಬಿಡುತ್ತೆ. ಬಟ್ ಈ ಸತಿ ಫ್ರೈಡ್ ರೈಸು ಅದೆಲ್ಲ ಟ್ರೈ ಮಾಡಿದ್ವಿ. ಎಗ್ ಫ್ರೈಡ್ ರೈಸು ಎಲ್ಲನೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅಪ್ಪಾಜಿ ಹೇಳಿದ್ರು ವೆಜಿಟೇರಿಯನ್ ಐಟಮ್ಸ್ ಕೂಡ ತುಂಬ ಚೆನ್ನಾಗಿತ್ತು ಅಂತ. ಸೊ ಒಳ್ಳೆ ಲಂಚ್ ಆಯಿತು. ಅದಾದಮೇಲೆ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಕಾರ್ ಹತ್ತಿದ ತಕ್ಷಣ ಚರಿತ್ ಎದ್ದಿದ ತಕ್ಷಣವೇ ಅವನಿಗೆ ನೀರು ದೋಸೆ ಏನು ಪಾರ್ಸಲ್ ತೊಗೊಂಡಿದ್ವಿ, ಅದನ್ನು ಹಿಂದೆ ಅತ್ತೆ ತಿನ್ನಿಸ್ತಾಯಿದ್ರು, ಮಾವ ಆಟಾಡಿಸ್ತಾಯಿದ್ರು. ಮನೆಗೆ ಹೋದ್ಮೇಲೆ ಅವನಿಗೆ ಅತ್ತೆ ಮಾವ ಒಂದು ಸರ್ಪ್ರೈಸ್ ಗಿಫ್ಟ್ ತಂದಿಟ್ಟಿದ್ರು. ಹೊಸ ಸೈಕಲ್ ನೋಡಿ ತುಂಬ ಅಂದರೆ ತುಂಬ ಖುಷಿಪಟ್ಟ. ಅತ್ತೆ ಮಾವ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ, ಅವನಿಗೆ ಇಷ್ಟ ಆಗೋ ಥರದ್ದೇನೆ. ಅದಾದಮೇಲೆ ಮ್ಯಾಚ್ ನೋಡ್ತಾ ಟೀ ಕುಡಿದ್ವಿ. ಅಷ್ಟರಲ್ಲಿ ಇನ್ನೊಂದು ಐಟಮ್ ಪಾರ್ಸಲ್ ಬಂತು, ಸ್ವಾತಿ ಕಳಿಸಿದ ಗಿಫ್ಟು. ಇದಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ಇದರ ಮೇಲೆ ಸ್ಕೂಟರ್ ಅಂತ ಬರೆದಿದ್ದಾರೆ, ರೋಡ್ ರೋಲರ್ ಅಂತ ಕೂಡ ಹೇಳ್ತಾರೆ. ಒಂದು ಕಾಲು ಇದ್ರ ಮೇಲೆ ಇಟ್ಟು ಇನ್ನೊಂದು ಕಾಲಿಂದ ಬ್ಯಾಲೆನ್ಸ್ ಮಾಡುವಂಥದ್ದು. ಇದರ ಫಿಟ್ಟಿಂಗ್ ತುಂಬ ಈಸಿ ಇತ್ತು. ನಾನು ಅಪ್ಪಾಜಿ ಸೇರಿ ಇಬ್ಬರು ಫಿಟ್ಟಿಂಗ್ ಎಲ್ಲ ಮಾಡಿಕೊಟ್ವಿ. ಅವನಿಗಿನ್ನೂ ಅದ್ರ ಮೇಲೆ ಹೇಗೆ ಆಟ ಆಡೋದು ಅಂತ ಗೊತ್ತಿಲ್ಲ. ಸೊ ಸೈಕಲ್ ನೋಡಿದ ತಕ್ಷಣ, ವೀಲ್ ಇರೋದು ನೋಡಿದ ತಕ್ಷಣ ಒಂದು ಸೈಕಲ್ ಥರ ಅಂತ ಅಂದ್ಕೊಂಡು ಸೈಕಲ್ ಮೇಲೆ ಬಂದು ಕೂತ್ಕೊಂಡು ಹಿಂದೆ ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ದ. ಬಟ್ ಅವನಿಗೆ ನಿಂತ್ಕೊಂಡು ಇದು ಆಟ ಆಡೋದು ಅಂತ ಗೊತ್ತಾಗಿಲ್ಲ. ಒಂದಾದ್ಮೇಲೆ ಒಂದು ಕಲೀಲಿ, ಸೈಕಲ್ ಆದಮೇಲೆ ಈ ಸ್ಕೂಟರು ಅಥವಾ ರೋಡ್ ರೋಲರ್ ಅಂತ ಏನಂತೀವಿ ಅದು ಕಲೀಲಿ ಅಂತ ನಾವು ಇದನ್ನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಇನ್ನು ಈಗ ಸೈಕಲ್ ಆಲ್ರೆಡಿ ತುಳಿತಾ ಕಲಿತಾ ಇದ್ದಾನೆ ಚೆನ್ನಾಗೆ.
ಅವನಿಗೆ ಸಿಕ್ಕಿದ ಪ್ರತಿಯೊಂದು ಗಿಫ್ಟು ಅವನಿಗೆ ತುಂಬ ಇಷ್ಟ ಆಯಿತು. ಸ್ಟಾರ್ಟಿಂಗ್ ಫ್ರಮ್ ಕೇಕ್ ಮೇಲಿರೋ 2 ಸಣ್ಣ ಸಣ್ಣ ಕಾರಿಂದ ಹಿಡಿದು ಈ ರೋಲರ್ವರೆಗೂ ಅವನಿಗೆ ಸಿಕ್ಕಿದ ಪ್ರತಿ ಗಿಫ್ಟು ಅವನಿಗೆ ತುಂಬ ಅಂದರೆ ತುಂಬ ಖುಷಿ ಕೊಟ್ಟಿದೆ. ಸಂಜೆ ಜೋರು ಮಳೆ ಬರ್ತಾ ಇತ್ತು. ಎಲ್ಲರೂ ಊಟ ಮಾಡಿ ಆ್ಯಸ್ ಯೂಶ್ವಲ್ ಒಂದು ಆಟ ಕಾರ್ಡ್ಸ್ ಆಡ್ತಾ ಇದ್ದೀವಿ. ಅವನ ಬರ್ಡೇ ಸಂಡೇ ಬಂದಿದ್ದರಿಂದ ಅವನಿಗೆ ಸ್ಕೂಲಲ್ಲಿ ಮಂಡೇ ಬರ್ಡೇ ಸೆಲೆಬ್ರೇಟ್ ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ. ಸೊ ಅವ್ನ ಫ್ರೆಂಡ್ಸಿಗೆಲ್ಲ ಚಾಕ್ಲೇಟ್ಸ್ ಕೊಡೋ ಹಾಗಿಲ್ಲ, ಬೇಕರಿ ಐಟಮ್ಸ್ ಕೂಡ ಕೊಡೋ ಹಾಗಿಲ್ಲ, ಹೆಲ್ದಿ ಸ್ನ್ಯಾಕ್ ಏನಾದರೂ ಕೊಡ್ಬೋದಿತ್ತು. ಸೊ ಚಿಕ್ಕೀಸ್ ತೊಗೊಂಡು ಬಂದಿದ್ದೀವಿ ಎಲ್ರಿಗೂ. ಹಾಗೆ ರಿಟರ್ನ್ ಗಿಫ್ಟ್ ಅಂತ ಈ ಸ್ಕೆಚ್ ಪೆನ್ ಪ್ಯಾಕ್ಸ್ ತಂದಿದ್ದೀವಿ ಎಲ್ರಿಗೂ. ಸೊ ಮಕ್ಕಳಿಗೆಲ್ಲನೂ ಕೊಡೋದಕ್ಕೆ ಅಂತ ಇವಾಗ ಸ್ಕೂಲಿಗೆ ಅವನಿಗೆ ಬಿಡೋಕ್ಕೆ ಹೋಗುವಾಗ ಇದನ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಜೊತೆಗೆ ಮಾವನೂ ಕೂಡ ಬರ್ತಿದ್ದಾರೆ ಅವನಿಗೆ ಬಿಟ್ಟೋಗೋದಕ್ಕೆ ಅಂತ. ಇವತ್ತು ಮಾವ ಅತ್ತೆ ವಾಪಸ್ ಕೂಡ ಹೊರಡೋರಿದ್ದಾರೆ. ಅದಕ್ಕೆ ಒಂದು ಲಾಸ್ಟ್ ಟೈಮ್ ನಾನು ಅವನಿಗೆ ಬಂದು ಸ್ಕೂಲಿಗೆ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಅಂದರು. ಹಾಗೇನೆ ಅವನು ಮಾವ ಎಲ್ಲ ಇದ್ದರೆ ಅವರೇ ಬಂದುಬಿಡಬೇಕು ಅವನಿಗೆ ಸ್ಕೂಲಿಗೆ. ಅತ್ತೆ ಕಣ್ಣಿಗೆ ಕಾಣಿಸಿದ್ರು ಕೂಡ ಅಷ್ಟೇ, ಅವ್ರಿಗೂ ಕೂಡ ಹೇಳ್ಕೊಂಡು ಹೋಗ್ಬಿಡ್ತಾನೆ ಸ್ಕೂಲ್ವರೆಗೂ. ಅದಕ್ಕೆ ಅವ್ರು ಹೊರಗೆ ಬಂದಿರಲಿಲ್ಲ. ಸೊ ಎಲ್ಲ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೊರಟಿದ್ದೀವಿ ಈಗ. ಈ ಎಲ್ಲ ಖುಷಿಗಳ ಮಧ್ಯೆ ಒಂದು ಬ್ಯಾಡ್ ನ್ಯೂಸ್, ಒಂದು ಶಾಕಿಂಗ್ ನ್ಯೂಸ್ ಕಾದಿತ್ತು ನಮಗೆ. ಅಪ್ಪಾಜಿ ಕಾರು ಬಂದಿತ್ತಲ್ಲ, ಅವರೆಲ್ಲರೂ ಕಾರಲ್ಲಿ ಬಂದಿದ್ರಲ್ಲ. ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ಬರು ಮನೆಗೆ ಒಂದೇ ಕಾರ್ ಪಾರ್ಕ್ ಕೊಡೋದು. ಎಕ್ಸ್ಟ್ರಾ ಕಾರ್ ಬಂದರೂ ಕೂಡ ಜಾಗ ಇದ್ದರೂ ಕೂಡ ಪಾರ್ಕ್ ಮಾಡೋ ಹಾಗಿಲ್ಲ, ರೂಲ್ಸ್ ಅದು, ಸೊಸೈಟಿ ರೂಲ್ಸು. ಸೊ ನಾವು ನಮ್ಮ ಕಾರ್ನ ಹೊರಗೆ ಪಾರ್ಕ್ ಮಾಡಿ ಅಪ್ಪಾಜಿ ಕಾರ್ನ ಪಾರ್ಕಿಂಗ್ ಸ್ಪೇಸಲ್ಲಿ ಪಾರ್ಕ್ ಮಾಡಿದ್ವಿ. ಅವತ್ತಿನ ದಿನ ನಾನು ಹೇಳ್ದಾಗೆ ಹಿಂದಿನ ದಿನ ನೈಟ್ ಫುಲ್ಲು ಗುಡುಗು ಮಿಂಚು ಮತ್ತು ಗಾಳಿ ಮಳೆ ಜೋರಾಗಿ ಬಂದಿತ್ತು. ಏನು ಬ್ಯಾಡ್ ಲಕ್ಕೋ ಏನೋ, ಒಂದು ಮರದ ಕೊಂಬೆ ಬಿದ್ದು ನಮ್ಮ ಕಾರ್ ಮೇಲೆ ಫುಲ್ ಡ್ಯಾಮೇಜ್ ಆಗೋಗಿದೆ. ಗ್ಲಾಸಿಂದ ಹಿಡಿದು ಸೈಡ್ ಪಟ್ಟಿಯಿಂದ ಹಿಡಿದು ಡೋರ್ ಹ್ಯಾಂಡಲಿಂದ ಹಿಡಿದು ಎಲ್ಲನೂ ಜಾಮ್ ಆಗೋಗಿದೆ. ನಿಮಗೆ ನೋಡೋಕ್ಕೆ ಇಷ್ಟು ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಶೋರೂಮ್ಗೆ ಕಾರ್ತಿಕ್ ತೊಗೊಂಡೋಗಿ ತೋರಿಸಿದ್ದಕ್ಕೆ 52,000 ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಬೆಳಗ್ಗೆ ಎದ್ದ ತಕ್ಷಣ ಮೂಡೇ ಇರಲಿಲ್ಲ, ಬಟ್ ಸ್ಟಿಲ್ ಚರಿತು ಬರ್ಡೇ ಸ್ಕೂಲಲ್ಲಿ ಚೆನ್ನಾಗಾಗಬೇಕು ಅಂತ ಅವನಿಗೆ ಬಿಟ್ಟು ಬಂದಮೇಲೆ ನಾವು ಕಾರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ ಅಂಥೇಳಿ ಬಂದು ಕಾರೆಲ್ಲ ನೋಡ್ತಾ ಇದ್ದೀವಿ. ಹೇಗೆ ಬಿತ್ತು, ಏನು ಬಿತ್ತು, ಯಾಕೆ ಬಿತ್ತು ಅಂತ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಮರದ ಕೊಂಬೆನೇ ಬಿದ್ದಿರೋದು. ತುಂಬ ದೊಡ್ಡ ಮರದ ಕೊಂಬೆನೇ ಇದು. ನಾವು ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯಿತು ತುಂಬಾ ದೊಡ್ಡ ಡ್ಯಾಮೇಜ್ ಆಗಿದೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ಅತ್ತೆ ಮಾವಗೂ ಕೂಡ ಹೋಗೋ ಟೈಮಲ್ಲಿ ಬೇಜಾರಲ್ಲಿದ್ದರು ಕಾರಿಗೆ ಹಿಂಗೆ ಆಗೋಯ್ತಲ್ಲ ಅಂತ. ಬಟ್ ಕಾರ್ತಿಕ್ ಜೊತೆನೇ ಅವರು ಕೂಡ ಹೊರಟರು. ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಹಾಗೆ ಆಫೀಸ್ಗೆ ಹೋಗ್ತೀನಿ ಅಂತ ಕಾರ್ತಿಕ್ ಕೂಡ ಹೊರಟಿದ್ದಾರೆ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. Till then, take care. Bye-bye.